ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ. ಸೊ ನಾನು ಇವತ್ತಿದ್ದೀನಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮಮ್ಮಿ ಮನೆಯಲ್ಲಿ. ಸೊ ನೈಟು ನಾವಿಲ್ಲಿಗೆ ರೀಚ್ ಆಗಿದ್ದು ಆಲ್ಮೋಸ್ಟ್ 2 o'clock ಆಗಿತ್ತು. ನಮ್ಮ ಯದುವೀರು, ಚಿಕ್ಕಮ್ಮ, ಲಡ್ಡು, ವೇದು, ನಮ್ಮ ಅತ್ತೆ ಎಲ್ಲರೂ ಕಾರಲ್ಲಿ ನೆನ್ನೆ ಸಂಜೆನೇ ಬಂದುಬಿಟ್ರು. ನಾವು ಕೆಫೆ ಹತ್ರ ಹೋಗಿ ಕ್ಲೋಸ್ ಮಾಡಿಕೊಂಡು 1 o'clock ಕ್ಲೋಸ್ ಆಯಿತು ನೆನ್ನೆ. ಸೊ ಬಂದಿದ್ದು 2 o'clock, ಮಲಗಿದ್ದು ಲೇಟು. ಸೊ ಇವತ್ತೇನೆಂದರೆ ಭೀಮನ ಅಮಾವಾಸ್ಯೆ. ಹಾಗೆಯೇ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗೋಣ, ಬಿಸ್ನೆಸ್ ಎಲ್ಲ ಚೆನ್ನಾಗಾದರೆ ಬರ್ತೀನಿ, ಬೆಳ್ಳಿ ಗೆಜ್ಜೆ ಕೊಡ್ತೀನಿ ಅಂತೆಲ್ಲ ನಾನು ಆರ್ಕೆನ ಹೊತ್ಕೊಂಡಿದ್ದೆ. ಆ್ಯಂಡ್ ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟಿಂದ, ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ದೇವ್ರಿಗೆ ಇವತ್ತು ಗೆಜ್ಜೆ ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಬರೋಣ. ಲಾಸ್ಟ್ ವೀಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆದರೆ ದೇವ್ರು ಯಾವತ್ತು ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ ಅವತ್ತೇ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಫೈನಲಿ ಹೋಗೋಣ ಅಂತ ಫಿಕ್ಸ್ ಆಗಿ ಎದ್ದು ರೆಡಿ ಕೂಡ ಆಯಿತು. ನಂದು ಸ್ನಾನ ಎಲ್ಲ ಕೂಡ ಆಯಿತು. ಆ್ಯಂಡ್ ಇವಾಗ ಪೂಜೆ ಮಾಡಿಬಿಟ್ಟು ರೂಪೇಶ್ ಗಾಡಿ ವಾಶ್ ಕೊಡೋಕ್ಕೆ ಹೋಗಿದ್ದಾರೆ. ಹಾಗೆಯೇ ಗೆಜ್ಜೆ ಕೊಟ್ಟು ಹೊಸ ಗಾಡಿದು ಪೂಜೆ ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಬಂದು ದೊಡ್ಡಮ್ಮನ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಪ್ಲ್ಯಾನಿಂಗ್ ಇದೆ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ. ನಮ್ಮ ಮನೆ ದೇವ್ರಿರೋದು ಬಂದು ಆಂಧ್ರ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಹೇಗಿರುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲೈಫಲ್ಲಿ ಒಂದು ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿಕೊಂಡ್ರೆ ಇಷ್ಟೆಲ್ಲ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋಲಿ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ನ ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದೆ ಅಷ್ಟೇ, ಇನ್ನೇನು ಟಿಫನ್ ಎಲ್ಲ ಏನು ಮಾಡಲ್ಲ. ದೇವ್ರ ದರ್ಶನ ಎಲ್ಲ ಆಗಿ ಬರೋವಾಗ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಭೀಮ್ ಅಮಾವಾಸ್ಯೆ ಎಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಪೂಜೆ ಕೂಡ ಮಾಡಬೇಕು. ಸೊ ಪ್ರತಿ ವರ್ಷವೂ ನಾನು ಮಾಡ್ತೀನಿ. ಏನಂದರೆ ಸೊ ನನ್ನ ಗಂಡನಿಗೆ ಒಂದು ಒಳ್ಳೆ ಆರೋಗ್ಯ ಹಾಗೆ ಒಂದು ಆಯುಷ್ಯು ಕೊಟ್ಟರೆ, ಧೈರ್ಯ ಕೊಡಬೇಕಷ್ಟೇ ಜೀವನದಲ್ಲಿ. ಮನುಷ್ಯನಿಗೆ ಒಂದು ಒಳ್ಳೆ ಆರೋಗ್ಯ, ಧೈರ್ಯ, ಆಯುಷ್ಯು ಕೊಟ್ಟರೆ ನಾವು ಕಷ್ಟಪಟ್ಟು ಏನು ಬೇಕಾದರೂ ಸಾಧಿಸ್ಬೋದು. ಇದನ್ನು ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ಹಾಗಾಗಿ ನನ್ನ ಗಂಡನಿಗೆ ಒಂದು ಒಳ್ಳೆ ಆರೋಗ್ಯ, ಆಯುಷ್ಯು ಕೊಟ್ಟು ದೇವ್ರು ಕಾಪಾಡಲಪ್ಪ ಅಂತ ಅಂದ್ಕೊಂಡು ಅವ್ರನ್ನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಗಾಡಿ ಸರ್ವಿಸ್ ಅಂದರೆ ವಾಶ್ ಕೊಡೋಕ್ಕೆ ಹೋಗಿದ್ದಾರೆ ಅಷ್ಟೇ. ಸೊ ವಾಶ್ ಮಾಡಿಸ್ಕೊಂಡು ಬಂದಮೇಲೆ ಅವರು ಸ್ನಾನ ಮಾಡ್ಕೊಂಡ್ಮೇಲೆ ಬನ್ನಿ, ಇನ್ನು ಪ್ರೊಸೀಜರ್ ಏನಿರುತ್ತೆ ನಾರ್ಮಲ್ ದೇವ್ರ ಹತ್ರ ಪೂಜೆ ಮಾಡಿ, ಅವ್ರಿಗೂ ಪೂಜೆ ಮಾಡಿ, ಒಂದು ಸಿಹಿನ ತಿನ್ನಿಸಿ ಒಡವೆ ಅಂಗಡಿಗೆ ಹೋಗಬೇಕು. ಇವತ್ತು ಅಮಾವಾಸ್ಯೆ, ಯಾವುದೇ ಜ್ಯುವೆಲರಿ ಶಾಪ್ಸ್ ಓಪನ್ ಇರೋಲ್ಲ. ಬಟ್ ನಮ್ಮ ರೆಗ್ಯುಲರ್ ನಾವು ಯಾವಾಗಲೂ ತೊಗೊಳ್ತೀವಲ್ಲ, ಸೊ ಪೂಜಾ ಜ್ಯುವೆಲ್ಸ್ ಅಂತ ಇಲ್ಲೇ ಡಿ ಕ್ರಾಸ್ ಬಸ್ ಸ್ಟಾಪಲ್ಲಿದೆ. ಸೊ ಅಂಕಲ್ ಕಾಲ್ ಮಾಡಿದ್ದೆ, ಸರಿ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಹೋಗಿ ದೇವ್ರಿಗೆಲ್ಲ ಪರ್ಚೇಸ್ ಮಾಡಿಕೊಂಡು, ಪೂಜೆ ಸಾಮಾನೆಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನು ಹೊರಡಬೇಕು. ಯದುವೀರ್ ಕೂಡ ರೆಡಿ ಆಗಿದ್ದಾನೆ. ಅವನಂತೂ ನನ್ನ ಹತ್ರಕ್ಕೆ ಬರ್ತಾಯಿಲ್ಲ. ಅವನಿಗೆ ಏನೋ ಒಂದು ಖುಷಿ, ಇಲ್ಲಿಗೆ ಬಂದ್ರೇ ಖುಷಿ. ತಾತ ಅಜ್ಜಿ ಪಿನ್ನಿ, ಈ ಪಿನ್ನಿ ಬಿಟ್ಟರೆ ಆ ಪಿನ್ನಿ ಬಿಟ್ಟರೆ ಈ ಪಿನ್ನಿ. ಆ್ಯಂಡ್ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ಪಿನ್ನಿ ಅಂದರೆ ಏನು ಅಂತ. ಪಿನ್ನಿ ಅಂದರೆ ಚಿಕ್ಕಮ್ಮ ಅಂತ ಅರ್ಥ. ಸೊ ನಮ್ಮದು ದೊಡ್ಡಬಳ್ಳಾಪುರ ಆಗಿರೋದ್ರಿಂದ ಆಂಧ್ರ ಬಾರ್ಡರ್. ಸೊ ತೆಲುಗುನೂ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಅದಕ್ಕೆ ಯದುವೀರ್ಗೆ ಕನ್ನಡ, ತೆಲುಗು ಎಲ್ಲ ಮಿಕ್ಸು. ತಮಿಳು ಬರುತ್ತೆ ಅವನಿಗೆ, ಯಾಕಂದರೆ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಅಲ್ಲಿ ಸ್ವಲ್ಪ ಜನ ತಮಿಳಿಯನ್ಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಮಕ್ಕಳನ್ನ ಎತ್ಕೋತಾ ಇರ್ತಾರೆ. ಸೀನಣ್ಣ, ಆಮೇಲೆ ಜಯಂತಿ ಅಕ್ಕ, ಇವರೆಲ್ಲ ಇದ್ದಾರಲ್ಲ, ಸೊ ಇವರೆಲ್ಲ ತಮಿಳಿಯನ್ಸು. ಸೊ ಅವ್ರು ತಮಿಳಲ್ಲೂ ಮಾತಾಡಿಸ್ತಿರ್ತಾರೆ. ಸೊ ದಟ್ ಅದಕ್ಕೂ ಅವ್ನಿಗೂ ತಮಿಳು ಬರುತ್ತೆ, ಹಿಂದಿನೂ ಬರುತ್ತೆ, ಇಂಗ್ಲೀಷು ಅರ್ಥ ಮಾಡ್ಕೋತಾರೆ. ಸೊ ಎಲ್ಲ ಲ್ಯಾಂಗ್ವೇಜಸ್ಸು ಇವಾಗಲಿಂದನೇ ಅವನಿಗೆ ನಾವೇನು ಹೇಳ್ಕೊಡ್ತಾ ಇಲ್ಲ, ಬಟ್ ಅದು ನಾವಿರೋ ಅಂಥ ಎನ್ವಿರಾನ್ಮೆಂಟ್ ಅವನ್ನ ಹಂಗೆ ಚೇಂಜ್ ಮಾಡ್ತಾಯಿದೆ ಅಷ್ಟೇ. ದಟ್ಸ್ ಆಲ್. ಎದ್ದಿತ್ತು ಅಷ್ಟು ನೋಡಿ, ಎಷ್ಟು ಕ್ಲೀನಾಗಿ ಎಲ್ಲ ತೊಳೆದು ಇಲ್ಲಿ ಎಲ್ಲ ನೋಡಿ ಸಿಂಧು ಅವಳಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾಳೆ. ವರ್ಕ್ ಪ್ರೆಷರ್ ಜಾಸ್ತಿ ಅಂತೆ ಅವಳಿಗೆ. ಸೊ ಈ IT ಅವ್ರ ಕತೆನೇ ಅಷ್ಟು, ಪಾಪ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕೂತ್ಕೊಳ್ಳೋಕ್ಕೆ ಸಂಜೆ ಹೊತ್ತು ಅಲ್ಲೆಲ್ಲ ಗಿಡಗಳು ಇಟ್ಕೊಂಡಿದ್ದಾರೆ. ಸ್ವಲ್ಪ ತುಳಸಿ ಗಿಡ, ಈ ಥರ ಗಿಡಗಳೆಲ್ಲ. ಆ್ಯಂಡ್ ನಮ್ಮ ಮನೆಗೆ ಡೈಲಿ ಬೇಕಾದಷ್ಟು ಹೂವನ್ನ ಕೊಡ್ತಾರೆ. ಈ ಒಂದು ಗಿಡ ನಾನು ಕಾಲೇಜ್ಗೆ ಹೋಗೋವಾಗ ತೊಗೊಬಂದು ಹಾಕಿದ್ದಿದ್ದಲ್ಲ ಮಮ್ಮಿದು, ಚಿಕ್ಕ ಗಿಡ ಇತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ನೋಡಿ ಅದೊಂದು, ಹೌದಾ, ವೆರಿ ನೈಸ್. ಅಲ್ಲಿ ನೋಡಿ ಅವರು ಒಬ್ಬರು ನಮ್ಮ ರಿಲೇಷನ್ಸು, ಹಾಯ್. ಸೊ ಈ ಮರದಲ್ಲೂ ಅಷ್ಟೇ ಹೂವು ನೋಡ್ಬೋದು,
ತುಂಬ ಚೆನ್ನಾಗಿ ಬಿಟ್ಟಿದೆ. ಆ್ಯಂಡ್ ನೈಸ್ ಚೆನ್ನಾಗಿದೆ. ಮಾವಿನಕಾಯಿ ಮರ ಹಾಕಿದ್ದಾರೆ ನಮ್ಮಮ್ಮ, ಬೇವಿನಕಾಯಿ ಮರ ಹಾಕಿದ್ದಾರೆ. ಸೊ ಇದೆಲ್ಲ ನಮ್ಮಮ್ಮ ಹಾಕಿರೋವಂಥದ್ದು. ಇಷ್ಟೆಷ್ಟು ದೊಡ್ಡದಾಗಿದೆ ನೋಡಿ. ನಾವು ಮನೆ ಕಡ್ದಾಗ ಏನೂ ಇರಲಿಲ್ಲ ಇದೆಲ್ಲ. ಇದೇನು ಮಮ್ಮಿ ಹೂವು ತಿಂತೈತೆ? ಹಾಂ ಪಾಪ ಟಯರ್ಡಾಗಿ ನೀರೆಲ್ಲ ಬಂದ್ಬಿಟ್ಟೈತಿ. ಹಾಯಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಕೇಳಿ ಎಲ್ಲರೂ ಹೇಗಿದ್ದಾರೆ ಅಂತ. ಎಲ್ಲರೂ ಚೆನ್ನಾಗಿದ್ದೀರಮ್ಮ. ಚೆನ್ನಾಗಿದ್ದಾರೆ ಎಲ್ಲರೂ, ಸೂಪರಾಗಿ ಅವ್ರೆ. ನನ್ನ ಮಕ್ಕಳು ಚೆನ್ನಾಗಿದ್ರೆ ಪ್ರಪಂಚ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಆಶೀರ್ವಾದ ಸದಾ ಮಕ್ಕಳ ಮೇಲೆ ಇದ್ರೆ, ಎಲ್ಲರ ತಾಯಿ ತಂದೆಯರ ಆಶೀರ್ವಾದ ಇದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಅದೇ ಕೊಡ್ತಾ. ಇನ್ನು ಕಾಲ್ಗೆಜ್ಜೆ ತೊಗೊಳೋಣ ಅಂತ ಅಂಗಡಿ ಹತ್ರ ಬಂದ್ವಿ. ನೀವು ನೋಡಿದ್ರಲ್ಲ ಕ್ಲೋಸ್ ಆಗಿತ್ತು. ಅಂಕಲ್ಗೆ ಫೋನ್ ಮಾಡಿದೆ, ಒಳಗಡೆಯಿಂದ ಕರ್ಕೊಂಡ್ರು. ಆ್ಯಂಡ್ ಬೆಳ್ಳಿ ರೇಟ್ ಅಂತೂ ಜಾಸ್ತಿ ಆಗಿಬಿಟ್ಟಿತ್ತು ನಾವು ತೊಗೊಂಡಾಗ. ಇದು ಭೀಮ್ ಅಮಾವಾಸ್ಯೆ ದಿವಸ, ಅದಾದಮೇಲೆ ಕಮ್ಮಿ ಆಗಿಬಿಡ್ತು. ತಿರ್ಗಿ ನೆಕ್ಸ್ಟ್ ಡೇನೇ ಕಮ್ಮಿ ಆಗಿಬಿಟ್ಟಿದೆ. ಸೊ ಚೆನ್ನಾಗಿತ್ತು. ಬಟ್ ಏನಂದರೆ ನಿಮಗೆ ಕಾಲ್ಗೆಜ್ಜೆ ಎಲ್ಲ ಈ ಥರ ಸೇಟೂಸ್ ಅಂಗಡಿಯಲ್ಲಿ ಸಿಗೋದು ನಿಮಗೆ 92.5 ಪ್ಯೂರಿಟಿ ಇರೋದಿಲ್ಲ. ಹಾಗಾಗಿ ಇದು ಕಡಿಮೆ ನಮಗೆ 65-66 ರುಪೀಸು ಹಾಕ್ಕೊಟ್ರು 1 ಗ್ರಾಮು. ಎರಡು ಜೊತೆ ತೊಗೊಂಡೆ ನಾನು. ಒಂದು ದೊಡ್ಡಮ್ಮನ ದೇವಸ್ಥಾನಕ್ಕೆ ತೊಗೊಂಡೆ, ಇನ್ನೊಂದು ನಮ್ಮ ಮನೆ ದೇವ್ರಿಗೆ ತೊಗೊಂಡೆ. ನನಗೆ ಗೊತ್ತಿರಲಿಲ್ಲ ಚಿಕ್ಕ ಸೈಜಲ್ಲಿ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು. ನಾನು ಯಾವತ್ತೂ ಕೊಟ್ಟಿರಲಿಲ್ಲ, ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಹಾಗಾಗಿ ದೊಡ್ಡ ಸೈಜಲ್ಲೇ ತೊಗೊಂಡು ಹೋಗ್ಬಿಟ್ವಿ. ಅಲ್ಲಿ ದೇವ್ರಿಗೆ ಹೆಜ್ಜೆ ನೋಡಿದ್ದೀವಿ, ಚೆನ್ನಾಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಈ ಥರ ಡಿಸೈನಲ್ಲಿ ತೊಗೊಂಡೆ. 2 ಡಿಫ್ರೆಂಟ್ ಪ್ಯಾಟ್ರನ್ ಇತ್ತು. ನಾನು ಈ ದೇವ್ರಿಗೆ ಅಂತ ಏನು ಅಂದ್ಕೊಂಡಿಲ್ಲ, 2 ತೊಗೊಂಡೆ. ನನಗೆ ಅವಾಗ ಕೈಗೆ ಯಾವ್ದು ಫಸ್ಟ್ ಬರುತ್ತೋ ಆ ದೇವ್ರಿಗೆ ಕೊಡೋಣ ಅಂತ ಅಂದ್ಕೊಂಡು ಎತ್ಕೊಂಡೆ. 2 ಏನು ಕಾಲು ಚೈನಿಂದ ನನಗೆ 14,400 ಚಿಲ್ಲರೆನೇನೋ ಆಯಿತು. ಅದು ಬಿಟ್ಟು ಬಾಡಿಗೆ ತುಂಬಾನೇ ಒಳ್ಳೆಯದು ತಗೊಂಡೆ. ಹಾಗಾಗಿ ಫ್ರೆಂಡ್ ಹೇಳಿದ್ರು ತುಂಬಾ ಒಳ್ಳೆಯದು, ಬೆಳ್ಳಿ ತಗೊಳ್ಬೇಕಂತೆ, ಗೋಲ್ಡ್ಗಿಂತ ಸಿಲ್ವರ್ ತುಂಬಾನೇ ಒಳ್ಳೆಯದು ಅಂತ ಹೇಳಿದ್ರು. ಸರಿ ಓಕೆ ಆಯಿತು ಇರಲಿ ಇದು ಒಂದು ಅಂದ್ಬಿಟ್ಟು ಈ ಥರ ಸ್ಟೋನ್ ಇರೋದು ಒಂದು ತೊಗೊಂಡೆ. ಅದಾದಮೇಲೆ ಪ್ಯಾಕೆಲ್ಲ ಮಾಡಿಸ್ಕೊಂಡು ನಮ್ಮ ಮಮ್ಮಿಗೆ ಒಂದು, ನಾನು ಅವತ್ತು ಅಮಾವಾಸ್ಯೆ ಅಲ್ವಾ, ಆಮೆದು ಬರುತ್ತಲ್ವ ಸಿಲ್ವರ್ದು, ಅದನ್ನು ಗಿಫ್ಟ್ ಮಾಡಿದೆ. ಸೊ ಹಾಗಾಗಿ ಇಷ್ಟೆಲ್ಲ ತೊಗೊಂಡು, ಇವೆಲ್ಲ ತೊಗೊಳಕ್ಕೆ ನನಗೆ 15,000 ಚೇಂಜ್ ಏನೋ ಆಯಿತು ಎಲ್ಲ ಸೇರಿಸಿ. ಅದಾದಮೇಲೆ ಈ ನಡುವೆ ನನಗೆ ತುಂಬಾ ಆಸೆ ಆಗ್ತದೆ ಚೋಕರ್ ಮೇಲೆ. ಅಂಕಲ್ನ ಕೇಳಿದೆ ಯಾವುದಾದ್ರು ಚೋಕರ್ ಡಿಸೈನ್ಸ್ ಇದ್ದರೆ ತೋರಿಸಿ ಅಂದ್ಬಿಟ್ಟು. ಅವ್ರು ಅಂದರು, ಮೇಡಮ್ ಎಲ್ಲ ಲಾಕರ್ಸಲ್ಲಿ ಇಟ್ಬಿಟ್ಟಿದ್ದೀನಿ, ಇದು ಒಂದಕ್ಕೋಸ್ಕರ ನಾನು ತೆಗಿಯೋದಕ್ಕಾಗಲಿಲ್ಲ, ನಾನು ಫೋಟೋಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ, ಡಿಸೈನ್ಸ್ ನೋಡಿ ಇಷ್ಟ ಆದರೆ ತೊಗೊಂಡಿರಂತೆ ಅಂತಂದರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ಹೇಳಿಬಿಟ್ಟು ಬಂದಿದ್ದೀನಿ. ನೋಡ ಫಸ್ಟ್ ಮಂತ್ ಇದರಲ್ಲಿ ಬಂದಿತ್ತಲ್ಲ, ಏನು ಶಾಪಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಲ್ಲ ಅಮೌಂಟು, ಅದ್ರ ಜೊತೆ ನಾನು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಒಂದು ಗೋಲ್ಡ್ ಚೋಕರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಮಾಡಿಸ್ಕೋತೀನೋ ಗೊತ್ತಿಲ್ಲ, ನೋಡ ನಿಮ್ಮ ಜೊತೆ ಎಲ್ಲ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಇನ್ನು ವರಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಸಾಮಾನೆಲ್ಲ ತೆಗಿಯೋ ಐಡಿಯಾ ಎಲ್ಲ ಇದೆ, ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಖಂಡಿತ ಇದೇ ರೀತಿ ನೀವು ನನ್ನ ನೋಡಿ ಸಪೋರ್ಟ್ ಮಾಡ್ತಾರಿ, ಓಕೆನಾ. ಇವಾಗ ಜ್ಯುವೆಲರಿ ಎಲ್ಲ ಈಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ರೂಪೇಶ್ ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡ್ರು. ಅಷ್ಟೊತ್ತಲ್ಲಿ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಈಗ ರೂಪೇಶ್ಗೆ ಪಾದ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ತಾಯಿದ್ದೆ. ನನಗೆ ಕಂಪ್ಲೀಟಾಗಿ ಏನು ತೋರಿಸಲ್ಲ, ನಾರ್ಮಲ್ ಒಂದು ತಟ್ಟೆ ಇಟ್ಬಿಟ್ಟು ಕಾಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನನ್ನ ಗಂಡನಿಗೆ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು, ಅವ್ರಿಗೆ ನನ್ನ ಕೈಗೆ ಕಂಕಣನೆಲ್ಲ ಕಟ್ಕೊಂಡು ಅಕ್ಷತೆ ಕಾಳು ಹಾಕ್ಕೊಂಡು ಇದೇ ರೀತಿ ನಮ್ಮ ಒಂದು ಬಾಂಧವ್ಯ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಷ್ಟೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಇವಾಗ ನಾವು ಹೊರಟಿದ್ದೀವಿ ನಮ್ಮ ಮನೆ ದೇವ್ರಿಗೆ. ಸೊ ನಾನು ರೂಪೇಶ್ ಗಾಡಿಯಲ್ಲಿ ಜಾಲಿಯಾಗಿ ಹೋಗ್ತೀವಿ. ನಮ್ಮ ಚಿಕ್ಕಮ್ಮ ಅವರು ಎದ್ದು ವೀರು ನಮ್ಮ ಅತ್ತೆ ಎಲ್ಲರೂ ಕಾರಲ್ಲಿ ಬರ್ತಾರೆ. ಆ್ಯಂಡ್ ರೂಪೇಶ್ ಕೂಡ ರೆಡಿ. ಆ್ಯಂಡ್ ಡೈರೆಕ್ಟ್ ನಾವು ಗಂಗೆ ಅಂಗಡಿಗೆ ಹೋದ್ವಿ. ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ದೊಡ್ಡಮ್ಮನಿಗೂ ತೊಗೊಂಡ್ಬಿಡ್ತಾ ಇದ್ವಿ. ತಿರ್ಗಾ ವಾಪಸ್ ನಾವು ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕಾಗೋದಿಲ್ಲ, ಅಲ್ಲಿಂದ ಹಂಗೆ ಡೈರೆಕ್ಟ್ ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಇವಾಗ ನಾವು ಹೊರಟ್ವಿ. ಸೊ ನಾವು ಹೋಗೋದು ಬಂದ್ಬಿಟ್ಟು ಗೌರಿಬಿದನೂರು, ಹಿಂದೂಪುರಿ ಈ ಕಡೆ ಹಾಸಿ. ಆ್ಯಂಡ್ ಇದು ನಮ್ಮ ಅಮ್ಮಮ್ಮ ಅವ್ರ ಊರ ಹತ್ರ ಮಾಕ್ಲಿ ಬೆಟ್ಟ ಅಂತ ಟ್ರೆಕ್ಕಿಂಗ್ ಪ್ಲೇಸು, ತುಂಬಾ ಚೆನ್ನಾಗಿದೆ. ಯಾರಾದರೂ ಟ್ರೆಕ್ಕಿಂಗ್ ಹೋಗ್ಬೋದು ಅಂದರೆ ಹೋಗಬೇಕು ಅಂತ ಇದ್ದರೆ ಇಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಅದಾದಮೇಲೆ ನಮ್ಮ ಕರ್ನಾಟಕ ಬಾರ್ಡರ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆಂಧ್ರಾಗೆ ಎಂಟ್ರ್ ಆಗ್ತಾನೆ. ಫುಲ್ಲು ಹುಣಸೆ ಹಣ್ಣು ಮರ, ಎಷ್ಟು ಅಲ್ಲಿ ಎಂಟ್ರ್ ಆಗಿದ್ದೇನೆ ಆ ಎಲೆಲ್ಲ ಇವಾಗ ಚಿಗುರ್ತಾ ಇದೆಯಲ್ಲ, ಸೊ ಗಮ್ಮಂತಿತ್ತು ಹುಣಸೆ ಹಣ್ಣು ಸ್ಮೆಲ್ಲು. ಹಾಗೆ ರೂಪೇಶ್ ಹೊಟ್ಟೆ ಬೇರೆ ಹಸುವಾಗ್ತಿದೆ, ನಾನು ಅಟ್ಲೀಸ್ಟ್ ಜ್ಯೂಸ್ ಕುಡ್ಕೋತೀನಿ ಅಂತ ಅಂದರು. ಸರಿ ಆಯಿತು ಅಂತ ಅಲ್ಲಿ ಕಬ್ಬಿನ ಹಾಲು ಕುಡಿಯೋಕ್ಕೆ ನಿಲ್ಲಿಸಿದ್ರು. ಸೊ ನಾನೇನು ಕುಡ್ದಿಲ್ಲ, ರೂಪೇಶ್ ಕುಡಿದ್ರು. ಇದೆಲ್ಲ ಕುಡ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋದ್ವಿ. ಅಚ್ಚರಿ ಏನು ಅಂದರೆ
ಪ್ರತಿ ಸಲ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಅವತ್ತು ಏನಾದರೂ ಒಂದು ವಿಶೇಷತೆ ಇರುತ್ತೆ. ಸೊ ಮುಂಚೆ ನಾನು ಏನು ಪ್ಲ್ಯಾನ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಲಾಸ್ಟ್ ಫ್ರೈಡೇ ಹೋಗೋಣ ಅಂದರೆ ರೂಪೇಶ್ ಬೈಕ್ ತೊಗೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಹೋಗೋಕ್ಕಾಗಿಲ್ಲ, ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ವಿ. ಇವತ್ತು ನಾವು ಹೋಗೋದು ಏನು ಕನ್ಫರ್ಮ್ ಇರಲಿಲ್ಲ, ನೆನ್ನೆ ನೈಟ್ವರೆಗೂ. ಅದಾದಮೇಲೆ ಸರಿ ಹೋಗಿ ಬಂದುಬೇಡ, ಇನ್ನೂ ಡಿಲೇ ಮಾಡೋದು ಬೇಡ, ಹೇಗಿದ್ರು ಗಾಡಿ ಕೂಡ ತೊಗೊಂಡಿದ್ದೀವಲ್ವ, ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ನಾವು ಹೊರಟಿದ್ದು. ಆದರೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇವತ್ತು ಎಷ್ಟು ವಿಶೇಷವಾದ ದಿನ. ನನ್ನ ಒಂದು ಗಿಫ್ಟು ಆ ದೇವಿಗೆ ಅವರ ಬರ್ಡೇ ದಿವಸ ತೊಗೊಳ್ಳೋ ಥರ ಆಯಿತು. ನಮ್ಗೆ ಅಲ್ಲೆಲ್ಲ ಹೋದರೆ ಫುಲ್ಲು ಜಾತ್ರೆ ಥರ ಇದೆ, ಇದೇನಪ್ಪ ಜಾತ್ರೆ ಅಂತ ನೋಡ್ತೀವಿ. ಆವಾಗ ಅಲ್ಲಿರೋ ಪುರೋಹಿತರು ಹೇಳಿದ್ರು ಇವತ್ತು ಅಮ್ಮನವರ ಹುಟ್ಟಿದಬ್ಬ, ಅಂದರೆ ಚೌಡೇಶ್ವರಿ ಹುಟ್ಟಿದಬ್ಬ ಇವತ್ತು, ಹಾಗಾಗಿ ಇಲ್ಲಿ ಜಾತ್ರೆ ಥರ ಮಾಡ್ತಿದ್ದೀವಿ ಅಂತ ಅಂದರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಪ್ಪ, ನಾನು ತೊಗೊಂಡಿರೋ ಗಿಫ್ಟು ಅಮ್ಮನ ಬರ್ಡೇ ದಿವಸನೇ ಕೊಡೋ ಥರ ಆಯಿತು. ಆ್ಯಂಡ್ ವಿಶೇಷ ಪೂಜೆ ಬೇರೆ ಇಟ್ಕೊಂಡಿದ್ರು. ಆ್ಯಂಡ್ ನಾವು ಹೋಗೋ ದಾರಿಯಲ್ಲಿ ನೋಡ್ಬೋದು ನೀವು, ಈ ಥರ ಪೂರ್ತಿ ಮರಳು ಆಯ್ತಾ, ಸಿಕ್ಕಾಪಟ್ಟೆ ಮರಳು. ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇಲ್ಲ, ಅದನ್ನ ನೋಡ್ಬೇಕು ಅಂದರೆ ತುಂಬಾ ರೇರು. ಒಳಗಡೆ ಎಲ್ಲೋ ಬೋರ್ ಹಾಕೊಂಡು ನೀರಿರೋರ್ಗೆ ಮಾತ್ರ ಅಗ್ರಿಕಲ್ಚರಿಂಗ್ ಮಾಡ್ತಾರಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮ್ಮ ಬ್ಯಾಂಗ್ಳೂರಿಗೆ ಬಂದು ಅವ್ರ ಕೆಲಸಗಳನ್ನ ಮಾಡ್ಕೊಳ್ತಾರಂತೆ. ಆ್ಯಂಡ್ ನೀವು ನೋಡ್ಬೋದು, ಹೋಗಿದ ತಕ್ಷಣ ಈ ಥರ ಇತ್ತು ವೈಬು. ನಾನಂತೂ ರೂಪೇಶ್ ಅಂತೂ ಫುಲ್ ಶಾಕ್, ಏನಿದು ಅಂದ್ಬಿಟ್ಟು ರಾಕಿ ಪಿಂಕ್ಸ್ನ ಹಾಕ್ತೀನಿ ನೋಡಿ. ಪರವಾಗಿಲ್ಲ, ಅದೆಲ್ಲ ದೇವ್ರ ಮಹಿಮೆ, ಇವತ್ತೇ ಬರಬೇಕು ಅಂತ ಇತ್ತು ನೋಡಿ. ಹಾಂ, ಅಮಾವಾಸ್ಯೆ ಅಂತ ಗೊತ್ತಿತ್ತು, ಬಟ್ ಇವತ್ತೇನೋ ಜಾತ್ರೆ ಇದೆ, ನನಗೂ ಗೊತ್ತಿಲ್ಲ ಏನು ಜಾತ್ರೆ ಅಂತ. ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಪೂರ್ತಿ ಪೆಂಡಲ್ಲೆಲ್ಲ ಹಾಕಿದ್ದಾರೆ. ಕಾಯಿ ಹೊಡ್ಕೊಬರ್ಬೇಕು ರೂಪೇಶ್. స్వామి దేవునితో పెట్టిస్తారా కీ కీ ಇದು ಬಿಟ್ಟು ಶಾಮಿ ಮಾಡ್ದಾ ಅಮ್ಮಕ್ಕೆ ತುಂಬ ಚೆನ್ನಾಗಿ ಪೂಜೆ ಅನ್ನೋದೆಲ್ಲ ಆಯಿತು. ಆ್ಯಂಡ್ ಗಾಡಿ ಪೂಜೆ ಕೂಡ ಚೆನ್ನಾಗಾಯಿತು. ರೂಪೇಶ್ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬಂದರು. ಆ ದೇವರು ನೋಡಿ ನನಗಂತೂ ಎಷ್ಟು ಅಲ್ಲಿ ಹೋಗಿದ ತಕ್ಷಣ ನಾನು ನೋವೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಕರೆಕ್ಟಾಗಿ ಅಮ್ಮ ಒಂದು ತಿಂಗಳಲ್ಲಿ ಆ ನೋವನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾಳೆ. ಅದೊಂದು ನಂಬಿಕೆ ನನಗೆ. ಎದ್ದು ಬಂದಂಗಿರುತ್ತೆ ದೇವ್ರು. ಅಲ್ಲಿ ಹೋದರೆ ಎಷ್ಟು ಪಾಸಿಟಿವ್ ವೈಬ್ ಗೊತ್ತಾ.
ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕೊಟ್ಟಿರೋ ಗಾಲ್ಗೆಜ್ಜೆನ ಹಾಕ್ತಾ ಇದ್ದಾರೆ ದೇವಿಗೆ, ಅದೊಂಥರ ತೃಪ್ತಿ. ಆ್ಯಂಡ್ ಪೂಜೆನೂ ಕೂಡ ಚೆನ್ನಾಗಾಯಿತು. ಎಲ್ಲ ಪಾಸಿಟಿವ್ ವೈಬೆಲ್ಲ ನಡೀತಾ ಇದೆ ಲೈಫಲ್ಲಿ. ಎಲ್ಲ ಒಳ್ಳೇದಾಗತ್ತೆ ಅಂದ್ಕೊಂಡ್ರೆ ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ಅಯ್ಯೋ ಏನಾಗುತ್ತೋ ಅಂದ್ಕೊಂಡ್ರೆ ಏನೋ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಕಷ್ಟನ ಪಟ್ಟು ಕೆಲಸನ ಮಾಡಿ ದೇವ್ರ ಮೇಲೆ ಭಾರ ಹಾಕಿ, ಖಂಡಿತ ಅದು ವರ್ಕೌಟ್ ಆಗುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ. ಆ್ಯಂಡ್ 2 ಕಾಲ್ಗೆಜ್ಜೆನೂ ದೇವ್ರಿಗೆ ಮುಟ್ಟಿಸಿ ಹಾಗೆ ಹಾಕ್ತಿದ್ದಾರೆ. ಅವ್ರು ಹೇಳಿದ್ರು ನೆಕ್ಸ್ಟ್ ವಿಶೇಷ ಪೂಜೆ ದಿವಸದ್ದು ನಾನು ಏನು ಮೆರವಣಿಗೆ ದೇವರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ನಾನು ನಿಮಗೆ ಫೋಟೋ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಾವು ಕೊಟ್ಟಿರೋದು ಅಲ್ಲಿ ರಿಜಿಸ್ಟರ್ ಬುಕ್ಕಲ್ಲಿ ನೋಟ್ ಮಾಡಬೇಕಂತೆ. ಸೊ ಅದನ್ನು ಕೂಡ ನಾವೆಲ್ಲ ನೋಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ದೇವಿ ದರ್ಶನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ಚೆನ್ನಾಗಿ ನಡೀತು. ಅದಾದಮೇಲೆ ಹೋಮ ಮತ್ತು ಏನೇನೋ ಪೂಜೆಗಳೆಲ್ಲ ಇತ್ತಂತೆ. ಸೊ ಈ ಥರ ಪೆಂಡಲೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದರು. ನಾವು ಕೂಡ ಹೋಗಿ ಆ ಅಮ್ಮನ ದರ್ಶನನ ತೊಗೊಂಡು ಬಂದಿದ್ದೀವಿ. ನೋಡೋಣ, ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾದರೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡೋಣ ಅಮ್ಮನ ಕೃಪೆಯಿಂದ. ಆ್ಯಂಡ್ ಪ್ರಸಾದ ಕೂಡ ಸಿಕ್ತು. ಅಲ್ಲಿ ನೋಡ್ಬೋದು ನಮ್ಮ ಅತ್ತೆ ದುವೀರ್ನ ಕರ್ಕೊಂಡು ಟಾಯ್ಸ್ ಎಲ್ಲ ಕೊಡ್ಸಕ್ಕೆ ಹೋಗಿದ್ದಾರೆ. ನೋಡಿ ಅಲ್ಲಿ ನಮ್ಮ ಅತ್ತೆ ದುವೀರ್ಗೆ ಆಟ ಸಾಮಾನೆಲ್ಲ ಕೊಡಿಸ್ತಾ ಇದ್ದಾರೆ. ನೀನ್ ಚಿಕ್ಕ ಪಾಪು ಬಿಸ್ಲಮ್ಮ, ವಾಟ್ ಈಸ್ ದಟ್? ವಾವ್, ಅನಿಮಲ್ಸ್. ಯಾರು ಕೊಡ್ಸಿದ್ದು? ಇಲ್ಲಿ ಓಪನ್ ಮಾಡ್ತೀನಿ ಇರು. ಯಾರು ಕೊಡ್ಸಿದ್ದು ಹೇಳು. ಅಜ್ಜಿನಾ? ಅಯ್ಯೋ ಕಾಲ್ ಬಿಸಿ ಎತ್ಕೋ. ಕಾರಲ್ಲಿ ಓಪನ್ ಮಾಡ್ತೀನಿ. ಇದೆ ಅಂಕಲ್, ಆಲ್ರೆಡಿ ಇದೆ. ಇದು 2 ಇದೆ. ಎತ್ಕೋ ಪ್ಲೇನು. ಅವನ್ಗೆ ಅದೇ ಬೇಕಂತೆ. ಸರಿ ಅದು ಅದು ಬೇಕಾ? ವೈಟ್ ಕಲರ್ದು ಬೇಕಾ? ಯಾವ್ದು ಬೇಕು? ವೈಟ್ ಬೇಕಾ? ನೋಡಿ ಆರೆಂಜ್ ಎತ್ಕೋ ಹೋಗೋ. ಯಾವ್ದು ಸೂಪಿ ಓ ಲೇಸರ್ ಬೇಕಂತ ಅವ್ರಿಗೆ. ಯದುವೀರ್ ಏರೋಪ್ಲೇನ್ ಎತ್ಕೋ. ನಿಂಗೆ ಇಷ್ಟ ಅಲ್ಲ ಏರೋಪ್ಲೇನು? ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಆಯಿತು. ಆ್ಯಂಡ್ ಆಕಸ್ಮಿಕವಾಗಿ ಇವತ್ತು ನಾವು ಬಂದಿದ್ದು, ಅಂದರೆ ಲಾಸ್ಟ್ ವೀಕೆ ಬರೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇವತ್ತು ಬಂದ್ವಿ. ಇವತ್ತೇನು ಗೊತ್ತಾ, ನಮ್ಮ ಮನೆ ದೇವ್ರ ಬರ್ಡೇ ಅಂತ, ಹುಟ್ಟಿದಬ್ಬ. ಇವತ್ತೇ ಗಿಫ್ಟ್ ಕೊಡೋ ಥರನೂ ಆಗೋಯ್ತು. ತುಂಬ ಖುಷಿ ಆಯಿತು. ಸೋ ಪಾಸಿಟಿವ್ ವೈಬ್. ರೂಪೇಶ್ ಏನನ್ನಿಸ್ತು? ಖುಷಿ ಆಯಿತಾ? ನಮ್ಗೆ ಗೊತ್ತೇ ಇರಲಿಲ್ಲ ಇವತ್ತು ಬರ್ತ್ಡೇ ಇದೆ ದೇವ್ರದ್ದು ಅಂತ, ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಂ, ಗಾಡಿ ಕೂಡ ಪೂಜೆ ಆಯಿತು. ನಾವು ಆ್ಯಕ್ಚುಲಿ ಗಾಡಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಹಾಗೆ ನಂದು ಒಂದು ಚಿಕ್ಕ ಹರಕೆ ಇತ್ತು, ಕಾಲ್ಗೆಜ್ಜೆ ಕೊಡಿಸ್ಬೇಕು ಅಂತ. ಸರಿ ಆಯಿತು, ಇವತ್ತು ಹಂಗೆ ಹೋಗಿ ಪೂಜೆ ಮಾಡಿಸೋಣ ಅಂತ ಬಂದು ಇಲ್ಲಿ ಬರೋವರೆಗೂ ನಮ್ಗೆ ಗೊತ್ತಿಲ್ಲ ಇವತ್ತು ವಿಶೇಷವಾದ ಪೂಜೆ ಇದೆ. ಹಾಗೆ ಇವತ್ತು ಹುಟ್ಟಿದ ಹಬ್ಬ ಕೂಡ ದೇವ್ರದ್ದು ಅಂತ. ಒಂಥರ ಪಾಸಿಟಿವ್ ವೈಬ್. ಎಲ್ಲ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೀವು ವಿಡಿಯೋ ಎಲ್ಲ ನೋಡಿರ್ತೀರ. ದೇವ್ರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಇವಾಗ ನಾವು ಹೊಡ್ತಾ ಇದ್ದೀವಿ. ಹೊಟ್ಟು ಊಟ ಎಲ್ಲನ ದಾರಿಲಿ ಇಲ್ಲಿ ಪ್ರಸಾದ ಕೊಟ್ಟರು ತಿನ್ಕೊಂಡ್ವಿ. ಲಾಸ್ಟ್ ಇತ್ತಲ್ವ, ಸೊ ಸ್ವಲ್ಪನೇ ಸಿಕ್ತು. ಎಲ್ಲರೂ ಒಂದೊಂದು ತುತ್ತು ತಿನ್ಕೊಂಡ್ವಿ. ಆ್ಯಂಡ್ ಇವಾಗ ಹೋಗೋ ದಾರಿಯಲ್ಲಿ ಆ್ಯಸ್ ಯೂಶುವಲ್ ನಾವು ಯಾವಾಗ್ಲೂ ಒಂದು ಕಡೆ ಊಟ ಮಾಡ್ತೀವಿ, ಅಂದರೆ ಮೀಲ್ಸ್ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ಊಟ ಮಾಡಿಕೊಂಡು
ಅಲ್ಲಿಂದ ಡೈರೆಕ್ಟ್ ದೊಡ್ಡಮ್ಮ ದೇವಸ್ಥಾನಕ್ಕೆ, ದೊಡ್ಡಮ್ಮನಿಗೂ ನಾನು ಗೆಜ್ಜೆ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಕೊಟ್ಟು ಪೂಜೆ ಮಾಡಿಕೊಂಡು ನೀವು ಕೂಡ ದೊಡ್ಡಮ್ಮನ ದರ್ಶನ ಕೂಡ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಏನು ಗೊತ್ತಾ, ತುಂಬಾ ಪವಾಡವಾದಂಥ ದೇವಸ್ಥಾನ ಈ ದೇವಸ್ಥಾನ, ಹಾಗೆ ಆ ದೇವಸ್ಥಾನ, 2 ದೇವಸ್ಥಾನನು ಅಂತ ಹೇಳ್ತೀನಿ. ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ದೊಡ್ಡಮ್ಮನ ದೇವಸ್ಥಾನಕ್ಕೆ ಕೂಡ ಬಂದಿದ್ದೀರಾ, ಯಾಕಂದರೆ ಹತ್ತಿರದಲ್ಲೇ ಇರೋದ್ರಿಂದ ಅಲ್ಲಿಗೆ ಈಸಿಯಾಗಿ ಕೂಡ ಬರಬಹುದು. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ವಿಡಿಯೋ ಎಂಡ್ವರೆಗೂ ನೋಡಿ, ಸೊ ದಟ್ ನಿಮಗೆ ಏನು ಮಹತ್ವ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಹೊರಡೋಣ. ತಣ್ಣಗಿದೆ. ಈ ಥರ ಹಳ್ಳಿಗಳ ಕಡೆ ಬೇವಿನ ಮರ, ಅಡ್ಲಿ ಮರ ಕೆಳಗಡೆ ಮಲ್ಕೊಂಬಿಟ್ರೆ ಎಷ್ಟು ಚಂದ ಅಲ್ಲ. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಆರಾಮಾಗಿ ನೋಡಿ ಹಾಸ್ಕೊಂಡು ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಮಾಡ್ಬೋದು. ನೋಡಿ ಇಲ್ಲಿ ಏನದು ಪಪ್ಪಾಯ ಮಗ ನೋಡಿ ಏನು ಆ್ಯಕ್ಟಿಂಗ್ ಮಾಡ್ತಾವನೆ. ಮಾಡೋ ಬರಲ್ಲ, ಅದಕ್ಕೆ ನೀನು ಆ್ಯಕ್ಟಿಂಗ್ ಮಾಡಿ ಬರ್ತೀನಿ. ಯಾರಿಗಾದ್ರೂ ನೋಡಿ ಒಳ್ಳೆ ಆ್ಯಕ್ಟಿಂಗ್ ಮಾಡುವಂಥ ಮಗು ಇದ್ದಾನೆ, ಬೇಕಂದ್ರೆ ಸೀರಿಯಲ್ಗೆ ಫಿಲಮ್ಗೆ ಹಾಕ್ಕೊಳ್ರಿ. ರೆಕಮೆಂಡೇಶನ್ ಏನು ಬೇಡ, 0 ರೆಕಮೆಂಡೇಶನ್. ಸೂಪರ್, ನೀವು ಎಕ್ಸ್ಟ್ರಾಡಿನರಿ. ಇದೇನು ಲಕ್ಷ್ಮೀ ನಿವಾಸ ಅಂತ ಹಿಂದೂಪುರಲ್ಲಿರೋದು. ನಾವು ಯಾವಾಗ ಬಂದರೂ ಇಲ್ಲಿಗೆ ಬರ್ತೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಆಂಧ್ರ ಸ್ಟೈಲು. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ಈ ಹೋಟೆಲಲ್ಲಿ NTR ಅವರೆಲ್ಲ ಊಟ ಮಾಡಿದ್ದಾರೆ ಆವಾಗಲಿಂದ. ಇನ್ನು ಭರ್ಜರಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು, ಒಂದು ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ 36 ಡಿಗ್ರಿ ಇತ್ತು. ಸೊ ಇಲ್ಲಿಂದ ಹೋಗೋ ದಾರಿಯಲ್ಲೇ ನಮ್ಮ ಭಾಗ್ಯಪಿನಿ ಅವ್ರ ಊರು ಕೂಡ ಬರುತ್ತೆ. ಸೊ ಅವರು ಯಾವಾಗಲೂ ಅಲ್ಲಿ ಇರೋದಿಲ್ವಲ್ಲ, ಸರಿ ಒಂದ್ಸಲಿ ಅಲ್ಲೋಗಿ ಮಾತಾಡಿಸ್ಕೊಂಡು, ನಮ್ಮ ಮೂರ್ತಿ ಅಮ್ಮಮ್ಮ ಅವ್ರ ಊರು ಪಕ್ಕನೇ ಇರೋದು. ಸೊ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಹಂಗೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಫಸ್ಟು ಭಾಗ್ಯಪಿನಿ ಮನೆ ಹತ್ರ ಹೋಗಿದ್ವಿ. The catch. ಆಚೆ ಹಲೋ, ಅದು ಸೈಡ್ ಇಕ್ಕೋ, ಬೌಲಿಂಗ್ ಹಾಕೋ. ಫಸ್ಟ್ ಬೌಲಿಂಗ್ 1 2. ಈಗ ನಮ್ಮ ಭಾಗ್ಯಪಿನಿ ಮನೆ ಹತ್ರದಿಂದ ನೆಕ್ಸ್ಟ್ ಊರಲ್ಲೇ ನಮ್ಮ ಅಮ್ಮಮ್ಮ ಅವ್ರ ಊರು. ಸೊ ಅಲ್ಲಿ ಹೋಗ್ತಾ ಇದ್ವಿ. ಈ ಜಾಗ, ಈ ಬೆಟ್ಟ, ಈ ರೋಡು ತುಂಬಾ ಮೆಮೊರೀಸ್ ಇದೆ ನನಗೆ. ಸಮ್ಮರ್ ಹಾಲಿಡೇಸ್ ಬಂದರೆ ಈ ಊರಿಗೆ ಬಂದುಬಿಡ್ತಾ ಇದ್ವಿ. ರೈಟ್ ಸೈಡಲ್ಲಿ ಮಾಕ್ಲಿ ಬೆಟ್ಟ, ಹಾಗೆ ಗುಂಜೂರು ಕೆರೆ ಅಂತಾರೆ ಅದು. ಸೊ ಸಮ್ಮರ್ ಟೈಮಲ್ಲಿ ಯಾವಾಗಲೂ ಕೆರೆ ಹತ್ರ ಹೋಗೋದು. ನಮ್ಮ ರಮೇಶ ಮಾಮ ಇದ್ದಾರಲ್ಲ, ಅವ್ರಿಗೆ ಬಿಟ್ಟು ಎರಡು ಬಿಟ್ಟು ನಮ್ಮನ್ನ ಕರ್ಕೊಬರೋರು. ಆ್ಯಂಡ್ ಯದುವೀರಂತೂ ಕಾರ್ ಹತ್ತಲಿಲ್ಲ, ಗಾಡಿಯಲ್ಲಿ ಬರ್ತೀನಿ ಅಂತ ಮುಂದೆಗಡೆ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಬರ್ತಾನೆ. ಆ ಊರಲ್ಲಂತೂ ಅಲ್ಲಿರೋ ಜನ ಎಲ್ಲ ಯದುವೀರನ್ನ ನೋಡಿಬಿಟ್ಟು, ಏನು 2 ವರ್ಷ ಮಗುನ, ಇನ್ನೂ 2 ವರ್ಷ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಅವ್ನಿಗವಾಗ. ಸೊ 11.5 ಮಂತಲ್ಲಿ ರನ್ ಆಗ್ತಿತ್ತು. ಏನು ಯದುವೀರ್ ಹಿಂಗೆ ಆಡ್ತಾನೆ, 2 ವರ್ಷಕ್ಕೆ ಏನು ಬುದ್ಧಿ ಇವನಿಗೆ, ಇಂಥ ಮಗುನ ನಾವೆಲ್ಲೂ ನೋಡಿಲ್ಲಪ್ಪ ಅಂತೆಲ್ಲ ಹೇಳ್ತಿದ್ರು. ಸೊ ಅದು ಮುಗಿಸ್ಕೊಂಡು ನಾನು ರೂಪೇಶ್ ಇಲ್ಲಿರೋವಂಥ ಮೆಮೊರೀಸ್ ಎಲ್ಲ ಹೇಳ್ಕೊಂಡು ಇವಾಗ ಅಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ತಾತ ಅವ್ರದ್ದಿತ್ತು. ನಮ್ಮ ತಾತ ಅವ್ರದ್ದು ನಾವಿಲ್ಲೆಲ್ಲ ಆಟ ಆಡ್ತಾ ಇದ್ವಿ, ಈ ಮಾವಿನಕಾಯಿ ಮರದ ಹತ್ರ, ಹುಣಸೆಹಣ್ಣು ಮರದ ಹತ್ರ ಎಲ್ಲ. ಬನ್ನಿ ಇವಾಗ ನಮ್ಮ ಅಮ್ಮಮ್ಮ ರಿಯಾಕ್ಷನ್ ನೋಡೋಣ. ನಮಸ್ತೆ. ಅಮ್ಮಮ್ಮ ಮನೆಗೆ ಹೋದಾಗ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ, ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ.
ಸೊ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಂಗೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೋಗೋ ದಾರಿಯಲ್ಲಿ ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ರೂಪೇಶ್ ಹೋಗ್ಬಿಟ್ಟು ಸ್ವೀಟ್ ತೊಗೊಬಂದರು. ನನಗೆ ಆಫೀಸ್ ಕಾಲ್ ಒಂದು ಬಂತು, ಮಾತಾಡ್ತಾ ಇದ್ದೆ. ಬಟ್ ಏನು ಸ್ವೀಟ್ ತಂದಿದ್ದಾರೆ ಏನು ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದ್ಮೇಲೆ ಏನು ಮಿರಾಕಲ್ ಆಯಿತು ಅಂತ ಕೂಡ ಹೇಳ್ತೀನಿ. ಸ್ಟೇ ಟ್ಯೂನ್. ಎಲ್ಲಿಂದ ಎಲ್ಲಿವರೆಗೂ ಪಾರ್ಕಿಂಗ್ ಅಪ್ಪ, ಕಾರುಗಳು. ಇಲ್ಲ ಅಂತೂ ಸಿಕ್ಕಾಪಟ್ಟೆ ಜನ. ಇಲ್ಲಿ ಏನು ಸ್ಪೆಷಲು ಇವತ್ತು ಗೊತ್ತಿಲ್ಲ, ನೋಡಬೇಕು. ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ, ಹೋಗಿ ಪೂಜೆ ಮಾಡಿಸ್ಬೇಕು. ದೊಡ್ಡಮ್ಮನ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿವಸ ಕ್ರೌಡ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಕ್ರೌಡ್ ಇರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವತ್ತೇನು ವಿಶೇಷ ಇರಲಿಲ್ಲ, ಬರೀ ಅಮಾವಾಸ್ಯೆ ಪೂಜೆ ಅಷ್ಟೇ. ಬಟ್ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾನು ಈ ಥರ ವೀಡಿಯೋಸ್ ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ಪುರೋಹಿತರಿಗಾಗಲಿ ಯಾರಿಗೂ ಗೊತ್ತಿಲ್ಲದೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದು ಎಷ್ಟು ಮಾತ್ರ ಕರೆಕ್ಟೋ ಗೊತ್ತಿಲ್ಲ. ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆ. ಹಂಗೆ ನಾನು ತಪ್ಪು ಹೊಂದಿದ್ದರೆ ಆ ದೇವರು ನನಗೆ ಸೂಚನೆ ಕೊಡ್ತಿತ್ತು. ನಿವಾರಣೆ ಆಗಿದೆ. ಏನಂದರೆ ಇವಾಗ ನೋಡಿ, ನಾನೇನೋ ಕಷ್ಟ ಅಂತ ಬರ್ತೀನಿ, ದೇವಸ್ಥಾನಕ್ಕೆ ಬಂದಿದ್ದು ಒಂದು ಅಷ್ಟು ದಿವಸದಲ್ಲೇ, ಒಂದು ವಾರದಲ್ಲೇ ನಮಗೆ ಆ ಒಂದು ಒಳ್ಳೇದು ಒಂದು ಆದಾಗ ಖಂಡಿತ ನಾವು ಪದೇ ಪದೇ ಬರೋಕ್ಕೆ ಶುರು ಮಾಡ್ತೀವಿ. ಅದೇ ರೀತಿ ಅಷ್ಟೇ. ಇವಾಗ ನನಗೆ ಕಷ್ಟ ಅಂದಾಗ, ನನ್ನದು ಪ್ರಾಬ್ಲಮ್ ಸಾಲ್ವ್ ಆದಾಗ ನಾನು ನನ್ನ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಹೇಳಿದಾಗ ಅವರು ಅವರ ಫ್ರೆಂಡ್ಸ್ನೆಲ್ಲರೂ ಕರ್ಕೊಬರ್ತಾರೆ. ಹಾಗಾಗಿ ಈ ದೇವಸ್ಥಾನನೇ ಫೇಮಸ್ ಆಗಿಬಿಟ್ಟಿದೆ. ನಾನೇ ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿದ್ದು 2013 ಗರ್ಭಗುಡಿ ಅಷ್ಟೇ ಇದ್ದಿದ್ದು. ಸೊ ಆಗ್ಲಿಂದ ನನಗೆ ಗೊತ್ತಿರೋರಿಗೆ ಅವರ ಕಷ್ಟಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಾಗ ನಾನು ಈ ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ ಅಂತೆಲ್ಲ ಹೇಳ್ತಿದ್ದೆ. ಅದೇ ರೀತಿ ನನ್ನ ಚಾನಲಲ್ಲೂ ಕೂಡ ನಾನು ಒಂದ್ಸಲಿ ಹೇಳಿದ್ದೆ ದೊಡ್ಡಮ್ಮನ ದೇವಸ್ಥಾನದ ಬಗ್ಗೆ. ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು, ಇವತ್ತು ಅಷ್ಟೇ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಅಲ್ಲಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರೆಲ್ಲ ಏನು ಹೇಳ್ತಾರೆ ಗೊತ್ತಾ, ಸೌಂದರ್ಯ ಮೇಡಮ್ ನಿಮ್ಮನ್ನ ನಂಬಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಒಂದು ವಾರದಲ್ಲೇ ನನ್ನ ಕಷ್ಟ ನಿವಾರಣೆ ಆಯಿತು. ಅದರಲ್ಲೂ ಒಂದು ಸಬ್ಸ್ಕ್ರೈಬರ್ ಸ್ಪೆಷಲಾಗಿ ಹೇಳಿದ್ರು, ನನ್ನ ಮಗುನ ಕರ್ಕೊಂಡು ಕೆಂಗೇರಿಯಿಂದ ಬಂದಿದ್ದ ದಿವಸನೇ ನನ್ನ ಮಗುಗೋಸ್ಕರ ಇಡ್ಲಿ ಸಾಂಬಾರು ತೊಗೊಬಂದಿದ್ದೆ. ನನ್ನನ್ನು ಕರೆದಿ ಮಗುಗೋಸ್ಕರ ತಂದಿದ್ದೀಯಲ್ಲ ಇಡ್ಲಿ ಸಾಂಬಾರು ತೋರಿಸು ಅಂತ ಹೇಳಿದ್ರಂತೆ. ಅದೇ ರೀತಿ ಇವತ್ತು ನಾನಲ್ಲ, ರೂಪೇಶು ಸ್ವೀಟ್ನ ತಂದಿದ್ರು. ಅಂದರೆ ಗಾಡಿ ತೊಗೊಂಡಿದ್ವಲ್ಲ, ನಮ್ಮದ್ರಲ್ಲಿ ಏನೇ ಇದಾದ್ರೂ ಒಳ್ಳೆ ವಿಚಾರ ಆದ್ರೂ ಸ್ವೀಟ್ನ ತೊಗೊಂಡೋಗಿ ಅಲ್ಲಿರೋರಿಗೆಲ್ಲ ಹಂಚ್ತೀವಿ. ಫಸ್ಟು ದೇವ್ರಿಗೆ ಕೊಟ್ಬಿಟ್ಟು ಅಲ್ಲಿರೋರಿಗೆಲ್ಲ ಹಂಚ್ತೀವಿ. ಇವತ್ತು ಏನಾಯಿತು ಅಂದರೆ, ನಾನು ಹೋಗಿ ಅಲ್ಲಿದ್ದೆ. ಸೊ ದೇವರೇ ಕರೆದ್ರು ನನ್ನ. ಅಂದರೆ ಅಲ್ಲಿ ಸುರೇಶ್ ಅಣ್ಣ ಅಂತಿದ್ದಾರೆ, ಅವ್ರ ಮೇಲೆ ದೇವ್ರ ಮೈ ಮೇಲೆ ದೇವ್ರು ಬರುತ್ತೆ. ಸೊ ಕರೆದ್ರು ನನ್ನ. ಹೋದಾಗ ನನಗೋಸ್ಕರ ನನಗಿಷ್ಟ ಆಗಿರೋವಂಥ ಮೈಸೂರು ಪಾಕ್ ತಂದಿದ್ಯಾ ಅಂತ ಅಂದರು. ನಾನು ಶಾಕು. ನಾನು ರೂಪೇಶ್ ಮಕ್ಕ ನೋಡ್ಬಿಟ್ಟು ನೀನು ಏನು ತಂದಿದ್ಯಾ ಅಂದರೆ ಮೈಸೂರು ಪಾಕೆ ಅಂತ ಹೇಳಿ. ನಾನಂತೂ ಫುಲ್ ಶಾಕ್. ಅದಾದ್ಮೇಲೆ ಪರ್ಸಲ್ಲಿ ಇಟ್ಟಿದ್ಯಲ್ಲ 3 ಗೆಜ್ಜೆದು ಅದೇನು ಸೌಂಡ್ ಬರುತ್ತೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ರು. ನಾನು ಇಲ್ಲಮ್ಮ, ಜಾತ್ರೆ ಬರುತ್ತಲ್ಲ ಜೋರಾಗಿ ಮಾಡೋಣ ಈ ಸಲ ಜಾತ್ರೆ ಅಂತೆಲ್ಲ ಹೇಳಿ ನನ್ನ ಕಷ್ಟಗಳಿಗೆಲ್ಲ ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಆ ಅಮ್ಮನ ಅಪ್ಪಣೆ ಇಲ್ದಿದ್ದಾಗ ನಾನು ಏನೂ ಮಾಡಲ್ಲ. ಸೊ ಅದನ್ನು ಕೇಳಿದೆ. ಸೊ ನಾನಿದ್ದೀನಿ ನಿನ್ನಿಂದೆ, ನಿನ್ಗೇನೇ ನೀನು ಮುಂದಕ್ಕೆ ಹೋಗು, ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಆದರೆ ಅದು ಒಳ್ಳೇದಾಗಿದ್ದರೆ ಮಾತ್ರ. ಒಬ್ರಿಗೆ ಹರ್ಟ್ ಆಗುತ್ತೆ, ಒಬ್ರಿಗೆ ಕೆಟ್ಟದಾಗುತ್ತೆ ಅಂದರೆ ದೇವ್ರು ಯಾವತ್ತೂ ನಮಗೆ ಕೈ ಜೋಡಿಸೋದಿಲ್ಲ. ಹಾಗಾಗಿ ಅಷ್ಟು ವರ್ಷದಿಂದನೂ ನಾನು ನನ್ನ ಒಂದು ಪ್ರೋಗ್ರೆಸ್ ನೀವೇ ನೋಡಿದ್ದೀರ. ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗ ಹೇಗಿದ್ದೆ, ಇವಾಗ ಹೇಗಿದ್ದೀನಿ ಅಂತ. ಅದು ಬರೀ ಒಂದು ಚಿಟಿಕೆ ಹಾಕಿದ್ದ ಕ್ಷಣದಲ್ಲಿ ಬಂದಿಲ್ಲ. ಅದೇ ರೀತಿ ಕಷ್ಟಪಟ್ಟಿದ್ದೀನಿ. ಒಳ್ಳೆಯ ರೀತಿಯಲ್ಲಿ ನಾನು ಕೆಲಸ ಮಾಡಿ ಈ ಒಂದು ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ. ಬಿಕಾಸ್ ಎಷ್ಟೊಂದು ಜನ ಕಷ್ಟ ಅನ್ನೋದಿರುತ್ತೆ ಜೀವನದಲ್ಲಿ. ನಾವು ಎತ್ಕೊಂಡು ಹೋಗೋದಂತೂ ಏನೂ ಇಲ್ಲ. ನಾವು ಉದ್ಧಾರ ಆಗಬೇಕು, ನಮ್ಮ ಜೊತೆ ಇರೋರ್ನೂ ಉದ್ಧಾರ ಮಾಡಿಸ್ಬೇಕು. ಹಾಗನ್ಬಿಟ್ಟು ಕೆಲವೊಬ್ಬರು ನಂಬ್ತೀರಾ ದೇವ್ರು ಬರೋದು, ಕೆಲವೊಬ್ಬರು ನಂಬಲ್ಲ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಂದು ಒಪಿನಿಯನು. ಅದಕ್ಕೂ ನಾನು ಏನೂ ಹೇಳೋದಿಲ್ಲ. ನಂಬೋರು ನಿಮ್ಮ ಕಷ್ಟಗಳಿದ್ದರೆ ಹೋಗಿ ಪರಿಹಾರನ ಮಾಡ್ಕೋಬೋದು. ಪರಿಹಾರ ಅಂದರೆ ಅಲ್ಲೇನು 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು, ಇವಾಗ ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಕಾಯಿ ಕಟ್ಟ್ರಿ ಒಳ್ಳೇದಾಗುತ್ತೆ ಆ ಥರ $1 ರೂಪಾಯಿ ಈಸ್ಕೊಳ್ಳೋದಿಲ್ಲ ಅವರು. ಫ್ರೀ ಅನ್ನದಾನ. ನೀವು ಯಾವಾಗ ಹೋದ್ರೂ ಅನ್ನ ಸ್ಟಾಕ್ ಇರುತ್ತೆ, ಮಕ್ಕಳಿಗೆ ಹಾಲು ಸ್ಟಾಕ್ ಇರುತ್ತೆ. ಇದು ನಾನು ನೋಡಿದ್ದೀನಿ. ಹಾಗೆ ಭಕ್ತಾದಿಗಳೇನಂದರೆ ಅವ್ರಿಗೆ ಇಷ್ಟ ಆದಾಗ ಅವ್ರು ಅಂದ್ಕೊಂಡಿರೋದೇನ ನೆರವೇರಿದಾಗ ತಟ್ಟೆಗಳು ಈ ಥರ ದೇವಸ್ಥಾನಕ್ಕೆ ನಾವು ಒಂದು ಕಾಣಿಕೆ ರೀತಿ ಕೊಡ್ತಾರೆ. ಬಿಟ್ಟು ತಟ್ಟೆಯಲ್ಲಿ ನೀವು ಬಾಗಿನ ಕೊಡುವಾಗ ದುಡ್ಡಿಟ್ಟರು ಕೂಡ ಬಾಗಿನ ಅನ್ನೋದು ಈಸ್ಕೊಳೋದಿಲ್ಲ ಅವಮ್ಮ. ಸೊ ಅಷ್ಟು ಪವರ್ಫುಲ್, ಅಷ್ಟು ಜೆನ್ಯೂನ್ ಅಂತ ಹೇಳ್ತೀನಿ. ಇವಾಗ ನಾನು ನೋಡಿದ್ದೀನಿ ಒಂದೊಂದು ದೇವಸ್ಥಾನಗಳಲ್ಲಿ 500 ರೂಪಾಯಿ 1000 ರೂಪಾಯಿ ಕಾಯಿ ಕಟ್ಟ್ರಿ ಒಳ್ಳೇದಾಗುತ್ತೆ ಅಂತ. ಅದೆಷ್ಟು ಮಾತ್ರ ನಿಜ ನನಗೆ ಗೊತ್ತಿಲ್ಲ. ಈ ಅಮ್ಮನ ದೇವಸ್ಥಾನದಲ್ಲಿ ಮಾತ್ರ 1 ರೂಪಾಯಿ ಈಸ್ಕೊಳ್ಳೋದಿಲ್ಲ. ಬಂದವ್ರಿಗೆ ಏನೋ ಮಾಡಿಕೊಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಹೋಗಿ ನೀವು ಅಂದ್ಕೊಂಡಿರೋದು ನೀವು ಅಂದ್ಕೊಂಡು ಕೂತ್ಕೊಂಡ್ರೆ ಅವಮ್ಮ ಕರೀತಾರೆ. ಅವಾಗ ಎದ್ದೋಗಿ ಕೇಳಿದಾಗ ಆದರೆ ಆಗುತ್ತೆ ಅಂತಾರೆ, ಆಗಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ, ಆಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತಾರೆ. ಇವಾಗ ಎಷ್ಟೊಂದು ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರುತ್ತೆ.
ಸೊ ಅವರು ಆಗಂಗಿದ್ರೆ ನಾನು ಮಾಡ್ಕೊಡ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ತೀನಿ ಅಂದರೆ ಏನೇನೋ ಮಾಡ್ಕೊಡೋದಲ್ಲ, ಅನುಕೂಲ ಆಗೋ ಥರ ನಾನು ನಿಮಗೆ ಬುದ್ಧಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗಲ್ಲ ಅಂದರೆ ಇದು ಹಾಸ್ಪಿಟಲ್ದೇ ಅಂತಲೂ ಹೇಳ್ಬಿಡ್ತಾರೆ. ಕೆಲವೊಬ್ಬರು ಗಾಳಿ ಅಂಟ್ಕೊಂಡಿರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಬಿಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಇದ್ದರೆ ಅಲಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿ ಅಂತ ಗೂಗಲ್ ಮಾಡಿ, ಖಂಡಿತ ನಿಮ್ಗೆ ಅಡ್ರೆಸ್ ಸಿಗುತ್ತೆ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ಓಕೆನಾ? ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ, ಯಾಕಂದರೆ ನಂತರನೇ ಎಷ್ಟೊಂದು ಜನ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ಯಾರ ಹತ್ರ ಹೇಳ್ಕೊಳ್ಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಎಷ್ಟೋ ಜ್ಯೋತಿಷ್ಯರ ಹತ್ರ ಹೋಗಿ ಎಷ್ಟೋ ಸಾವಿರಗಳು ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಒಂದು ಒಳ್ಳೆ ದಾರಿ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಉದ್ದೇಶ ಎಲ್ಲ ಏನೂ ಇಲ್ಲ, ಒಳ್ಳೆ ಮನಸ್ಸಲ್ಲಿ. ಯಾಕಂದರೆ ಅವಮ್ಮ ನನಗೆ ಬುದ್ಧಿ ಕೊಟ್ಟಿದ್ದಾಳೆ ಇವಾಗ ಮಾತಾಡ್ತಿದ್ದೀನಿ ಅಷ್ಟೇ. ಸೊ ಖಂಡಿತ ಹೋಗಿ ಅವಮ್ಮನ ದರ್ಶನ ಮಾಡ್ಕೊಳ್ಳಿ. ನಾನಿವತ್ತು ಈ ಸ್ಟೇಜಲ್ಲಿ, ಈ ಸಿಚುಯೇಷನಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಅವಮ್ಮನಿಗೆ ನನಗೆ ಏನು ಚಿರುಋಣಿ ಅಷ್ಟೇ, ಲೈಫ್ ಲಾಂಗ್ ಚಿರುಋಣಿ. ಅದೆಲ್ಲ ಮುಗಿಸ್ಕೊಂಡು ನಾವು ರಮೇಶ ಮಾಮ ಮನೆಗೆ ಬಂದಿದ್ವಿ. ಯದುವೀರು ಇವರೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ಅದಕ್ಕೆ ಇದು ಮಾಡಿದರು, ಏನು ಇದ್ಕಿದವರೆ ಕಾಳು ಸಾರೆಲ್ಲ ಮಾಡಿದ್ರು. ಎಲ್ಲ ಊಟ ಮುಗಿಸ್ಕೊಂಡು ಅಲ್ಲಿಂದ ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಹೋದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿರೋದ್ರಲ್ಲಿ ಯಾವುದೇ ಥರದ ನಿಮಗೆ ಬೇಜಾರಾದ್ರೂ ಐಮ್ ಸಾರಿ. ಸೊ ನಂಬೋದು, ಬಿಡ್ಬೋದು. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.